ಕೇಳಿ ನನ್ ಮಾತು ಕೇಳಿ. ನಿಮ್ಗೆ ಇದ್ರ ಮಾಹಿತಿ ಇಲ್ಲಿನ ಸತ್ಯ ಬೇಕಾದ್ರೆ 10 ನಿಮಿಷ ಹುಡುಗ ಕೇಳಿಸ್ಕೊಳ್ಳಿ. ನಿಮ್ಗೆ ಏನು ಬೇಡ ಅಂದ್ರೆ ನೀವು ಎದುರುಗಡೆ ನೋಡ್ಕೊಂಡು ವಾಪಸ್ ಹೋಗಿ. ಅದ್ರ ಮಾಹಿತಿ ಕತೆ, ಇಲ್ಲಿ ಭಕ್ತಿ ಬೇಕಂದ್ರೆ, ಇಲ್ಲಿ ಪವರ್ ಬೇಕಂದ್ರೆ, ಇಲ್ಲಿ ದೇವ್ರ ಆಶೀರ್ವಾದ ಬಂದ್ರೆ ಸುಮ್ಮನೆ ಆ ಹುಡುಗನ ಮಾತು ಕೇಳ್ಕೊಂಡು ಕತೆ ಹೇಳ್ತಾನೆ ಕರ್ಕೊಂಡು ಹೋಗಿ. ಸಾರಿ ಕಟ್ಕೊಳ್ಳಿ, ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. ತುಂಬಾ ಏಜ್ ಇಡಲ್ಲ, ಹೋಗೋದ್ ಬೇಡ. ಹೋಗಿ. ಆದ್ರೆ ಹೋಗಿ ಸರ್, ಇಲ್ಲಾಂದ್ರೆ ಬೇಡ. ಅದು ಹೊರಗಡೆ ಹೋಯ್ತಾ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ ಅದರಿಂದ ಅಷ್ಟೇ. ಮಾಮೂಲಿ ಮಾಡ್ತೀನಿ. ನೆಲ್ಲಿ ತೀರ್ಥ ಅಂತ ಒಂದು ಗುಹಾಲಯ ಬರುತ್ತೆ, ಆಯ್ತು. ತುಂಬ ಬಕ್ಕೊಂಡು ಹೋಗ್ಬೇಕು, ಮಡಿಯಾಗಿ ಹೋಗ್ಬೇಕಂತ ಒಂದು ಇದೆ, ಅಲ್ಲೊಂದು ನೆಲ್ಲಿ ತೀರ್ಥದ ಬರುತ್ತೆ. ಅದೇ ರೀತಿ ಕಮಲಶಿಲೆ ದುರ್ಗೆದು ಇವರ ಆದಿ ಅಂತ ಕರೀತಾರೆ. ಕೆಲವೊಂದು ಆದಿ ಸ್ಥಳದಲ್ಲಿ ಗಂಡು ಇರುತ್ತೆ, ಹೆಣ್ಣು ದೈವ ಅಂತ ಇರುತ್ತೆ. ಹಾಗಂತ ಸ್ವಲ್ಪ ಗಂಡು ಹೆಣ್ಣಿಗೆ ಆದಿ ಆಗೋದಿಲ್ಲ, ಹೆಣ್ಣು ದೈವಕ್ಕೆ ಆದಿ ಆಗೋದಿಲ್ಲ ಅಂತ ಎಲ್ಲಿ ಸಹ ಚರ್ಚೆ ವಿಮರ್ಶೆ ಅಂತ ಬರೋದಿಲ್ಲ. ಯಾವ ಕ್ಷೇತ್ರದಲ್ಲಿ ಯಾವ ದೇವ್ರು ಮೊದಲಾಗಿ ಹುಟ್ಟಿರುತ್ತಲ್ವ ಅದಕ್ಕೆ ಆದಿ ಸ್ಥಾನದ ಪರಂಪರೆ ಹೋಗ್ತದೆ. ಅದಕ್ಕೋಸ್ಕರ ಕಮಲಶಿಲೆ ದುರ್ಗೆದು ಇವರ ಆದಿ ಅಂತ ಕರೀತಾರೆ. ವರ್ಷ ಎಷ್ಟು ಗ್ಯಾಪ್ ಬಂತು ಅಂತ ಇಲ್ಲ, ಯಾರು